ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸಿರುವ ಕೊಪ್ಪದ ಸಂತ ಜೋಸೆಫರ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೀಗ 60 ವರ್ಷಗಳ ಸಂಭ್ರಮ. ಹೆಣ್ಣು ಸಂಸಾರದ ಕಣ್ಣು, ಕಲಿತ ನಾರಿ ಪ್ರಗತಿಗೆ ದಾರಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ. ಹೆಣ್ಣು ಮಕ್ಕಳ ಶಿಕ್ಷಣದ ಪ್ರಾಮುಖ್ಯತೆ ಅರಿತಿದ್ದ ಐಸರ್ಲ್ಯಾಂಡ್ ಫ್ರಾನ್ಸಿಸ್ಕನ್ ಸಂಸ್ಥೆ 1965ರಲ್ಲಿ ಕೊಪ್ಪದಲ್ಲಿ ಸಂತ ಜೋಸೆಫರ ಬಾಲಿಕಾ ಪ್ರೌಢಶಾಲೆಯನ್ನ ಸ್ಥಾಪಿಸಿತು. ಆರಂಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಆರಂಭವಾದ ಈ ಪುಣ್ಯ ಪ್ರಯತ್ನ 2 ದಶಕಗಳ ಬಳಿಕ ಜನರ ಮನವಿಗೆ ಸ್ಪಂದಿಸಿ 1985ರಿಂದ ಗಂಡು ಮಕ್ಕಳಿಗೂ ಜ್ಞಾನದೆಡೆಗೆ ದಾರಿ ತೆರೆಯಿತು. ಸಂತ ಜೋಸೆಫ್ ಶಾಲೆ ಎಂದರೆ ಪಾಠ ಪುಸ್ತಕ ಜ್ಞಾನ ಮಾತ್ರವಲ್ಲ, ಮಾನಸಿಕ, ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪಠ್ಯೇತರ ಚಟುವಟಿಕೆಗಳ ವಿಶೇಷ ವೇದಿಕೆ. ಔದ್ಯೋಗೀಕರಣ, ಜಾಗತೀಕರಣ, ಕಂಪ್ಯೂಟರೀಕರಣಗಳ ವೇಗದಲ್ಲಿ ಮುಂದೆ ಸಾಗುತ್ತಿರುವ ಇಂದಿನ ಜಗತ್ತಿನಲ್ಲಿ ಈ ಶಾಲೆ ಮಕ್ಕಳ ಮನಸ್ಸನ್ನ ಅರಿತು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಸನ್ಮಾರ್ಗದಲ್ಲಿ ನಡೆಸಲು ನೈತಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುತ್ತಿದೆ. ಶಾಲೆಯ ಶಿಕ್ಷಕ ಶಿಕ್ಷಕಿಯರ ಅವಿರತ ಸೇವೆ, ಗುರು ಹಿರಿಯರ ಆಶೀರ್ವಾದ ಇವೆರಡೂ ಸೇರಿ ಗಟ್ಟಿಯಾದ ಪೀಠಿಕೆಯಾಗಿ ಅನೇಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಅಗ್ರಗಣ್ಯರಾಗಿ ಗುರುತಿಸಿಕೊಂಡಿದ್ದಾರೆ. 1965ರಲ್ಲಿ ನೆಟ್ಟಿದ್ದ ಶಿಕ್ಷಣದ ಸಸಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಕೊಪ್ಪದ ಸಂತ ಜೋಸೆಫರ ಪ್ರೌಢಶಾಲೆಗೆ ಈಗ 60ರ ಸಂಭ್ರಮ. 60ರ ಸಂಭ್ರಮ ಅಂತಂದ್ರೆ 1965ನೇ ಇಸ್ವಿಯಲ್ಲಿ ಮಲೆನಾಡು ಭಾಗದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗಾಗಿಯೇ ಮೀಸಲಾಗಿರಿಸಿಕೊಂಡಂತ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥ ಕೀರ್ತಿ ಮತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಷ್ಠತೆ ಏನಾದ್ರೂ ಇದೆ ಅದು ಐಸರ್ಲ್ಯಾಂಡ್ ಫ್ರಾನ್ಸಿಸ್ಕನ್ ಸಂಸ್ಥೆಗೆ ಸಲ್ಲುತ್ತೆ. ಆ ರೀತಿ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ 65ರ ನಂತರ 20 ವರ್ಷಗಳ ನಂತರ ಇದು ಕೋ ಎಜುಕೇಶನ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಆ ಮುಖೇನ ಈವರೆಗೆ ಈ ಸಂಸ್ಥೆಯಲ್ಲಿ ಸುಮಾರು 6,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯಾರ್ಜನೆಯನ್ನು ಮಾಡಿ ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಭಾರಿ ವಿಶೇಷ. ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆರಂಭವಾದ ಈ ಶಾಲೆ ಕೊಪ್ಪ ಹಾಗೂ ಆಸುಪಾಸಿನ ಸಮಾಜಕ್ಕೆ ಆಧುನಿಕ, ಜಾಗೃತ, ಜವಾಬ್ದಾರಿಯುತ ನಾಗರಿಕನನ್ನ ನೀಡುವ ಅಪಾರ ಸೇವೆಯನ್ನ ಸಲ್ಲಿಸಿದೆ. 60 ವರ್ಷಗಳ ಶಿಕ್ಷಣದ ಪ್ರಕಾಶ, ಸಾವಿರಾರು ಜೀವಗಳಿಗೆ ಬೆಳಕು. ಕೊಪ್ಪ ಸಂತ ಜೋಸೆಫರ ಕನ್ನಡ ಮಾಧ್ಯಮ ಶಾಲೆಯ ಈ ಪಯಣ ಇನ್ನಷ್ಟು ಪ್ರಕಾಶಮಾನವಾದ ಹೊಸ ಅಧ್ಯಾಯಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಶಿಕ್ಷಣ ಸಂಸ್ಥೆ 100 ವರ್ಷ ಬೆಳಗಲಿ, ಸಾವಿರಾರು ಮಕ್ಕಳಿಗೆ ಭವಿಷ್ಯ ರೂಪಿಸಲಿ ಎಂಬ ಆಶಯ ನಮ್ಮದು. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ಚಿಕ್ಕಮಗಳೂರು ಲೈವ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.